ಹೌದು ಸರ್, ಇನ್ಮೇಲೆ ಜಾಸ್ತಿನೇ ಇರುತ್ತೆ. ಹಲೋ, ಏನು ಬೇಡ. ಮತ್ತೆ ಹರಕೆ ಮಾಡ್ಕೋಬೇಕು ಅಂತ ಅನ್ಸಿದ್ರೆ ನಿನ್ನ ಮಾತ್ರ ಇನ್ವಾಲ್ವ್ ಮಾಡ್ಕೋ, ನನ್ ಮಾತ್ರ ಇನ್ವಾಲ್ವ್ ಮಾಡ್ಕೋಬೇಡ ಪ್ಲೀಸ್. ಆದ್ರೂ ದಿನ ಪೂರ್ತಿ ಹಾಕಿ ಪ್ರಾಕ್ಟೀಸ್ ಮಾಡ್ತಾನೂ ನಂಗೆ ಇಷ್ಟು ನೋವಾಗಿರ್ಲಿಲ್ಲ. ಅಯ್ಯೋ, ನೋವಾಗ್ತಿದ್ಯಾ? ಅಯ್ಯೋ ಇಲ್ಲ, ತುಂಬಾ ಖುಷಿ ಆಗ್ತಿದೆ. ಈ ಖುಷಿಗೋಸ್ಕರ ತಾನೆ. ಪ್ರೀತಿಸಿದ್ರೆ ಪರೀಕ್ಷೆ ಇರುತ್ತೆ ಅಂತ ಗೊತ್ತು, ಆದ್ರೆ ಇಷ್ಟು ಕಷ್ಟದ ಪರೀಕ್ಷೆ ಇರುತ್ತೆ ಅಂತ ಗೊತ್ತಿರ್ಲಿಲ್ಲ. ಆಯ್ತು ಬಿಡಿ, ಪ್ರಸಾದ ತಿನ್ನಿ. ಇವಾಗ ಪ್ರಸಾದನ ಪದ್ಧತಿಲಿ ತಿನ್ನೋ ಪರಿಸ್ಥಿತಿಲಿ ಇದೀವಾ? ಟಯರ್ಡ್ ಆಗಿ ಹಸುವಿಂದ ಸಾಯ್ತಾ ಇದ್ದೀನಿ. ಉರಿ 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 ಕಾರ. ಅಯ್ಯೋ, ಏನಾಯ್ತು ಸರ್? ಕಾರನಾ ಸರ್? ಕಾರ. ಅಯ್ಯೋ ಸರ್, ಏನಾಯ್ತು? ಕಾರ ಕಾರ ಕಾರ. ಅಯ್ಯೋ ಸರ್ ಸರ್, ಕಾರ. ವಾಟರ್ ವಾಟರ್. ಇವಾಗ ನೀರ್ ಎಲ್ಲಿ ಸಿಗುತ್ತೆ ಸರ್? ಬಾ, ಉರಿ ಉರಿ. ಅಯ್ಯೋ ಸರ್, ಇರಿ ಸರ್. ರಾಜಲಕ್ಷ್ಮಿ ಕಾರ ಆಗ್ತಿದೆ. ನೀರು. ಅಯ್ಯೋ ಸರ್, ಇಲ್ಲಿ ನೀರಿಲ್ಲ ಸರ್. ನೀರೆಲ್ಲೂ ಇಲ್ಲ ಸರ್. ಕಾರ ನೀರಿಲ್ಲ ಅಂದ್ರೆ ಹೆಂಗೆ? ಅಯ್ಯೋ, ಸ್ವಲ್ಪ ಸಹಿಸ್ಕೊಳ್ಳಿ ಸರ್. ಏನ್ ಸಹಿಸ್ಕೊಳ್ಳೋದು? ಆರಕ್ಕೆ ಉಸಿರಾಡಕ್ಕೆ ಆಗ್ತಾ ಇಲ್ಲ. ಅಯ್ಯೋ ಅಮ್ಮ, ಮೆಣಸಿನ್ಕಾಯಿ ನಾನು ತಿಂದೇ ಇರ್ಲಿಲ್ಲ. ನೀರೆಲ್ಲಿ ಸಿಗುತ್ತೆ? ರಾಜಿ, ಕಾರ ಕಾರ. ಅಯ್ಯೋ, ಇರಿ ಸರ್. ಕಾರ. ರಾಜಿ, ಕಾರ ರಾಜಿ. ಅವ್ರು ಅರೆಸ್ಟ್ ಆಗಿದ್ದಾರೆ ಅನ್ನೋ ಸಂಕಟಕ್ಕಿಂತ ಅಣ್ಣಂಗ್ ಗೊತ್ತಾದ್ರೆ ಏನಾಗತ್ತೋ ಅನ್ನೋ ಭಯನೇ ಜಾಸ್ತಿ ಆಗಿದೆ. ಅದು ಹುಡುಗಿ ವಿಷಯದಲ್ಲಿ ಅವ್ರು ಅರೆಸ್ಟ್ ಆಗಿದ್ದಾರೆ ಅಂದ್ರೆ ಖಂಡಿತ ಬದುಕಲ್ಲ. ಅದಕ್ ಕಾರಣ ನಾವು ಅಂತ ಗೊತ್ತಾದ್ರೆ ನಮ್ಮನ್ನು ಬದುಕಕ್ ಬಿಡಲ್ವ? ಅಯ್ಯೋ, ಅದಕ್ಕೆ ಇವಾಗ ಏನ್ ಮಾಡೋದು? ಮನೆ ಹಾಳು ಪ್ಲಾನ್ ಮಾಡಿದ್ರಲ್ಲ, ಮಾಡೋದೆಲ್ಲ ಮಾಡೋಯ್ತಲ್ಲ, ಈಗ ಮುಂದೆ ಏನ್ ಮಾಡೋದು ಅಂತ ನೀವೇ ಹೇಳಿ. ಅಯ್ಯೋ, ಅಲ್ಲ, ಮೊಮ್ಮಗು ನೆತ್ಕೊಳ್ಳೋ ವಯಸ್ಸಲ್ಲಿ ಹುಡುಗಿನ ರೇಪ್ ಮಾಡಿದ್ದಾರೆ ಅಂತ ಅರೆಸ್ಟ್ ಮಾಡೋದು ಅಂದ್ರೆ ಏನು? ಇದೆಲ್ಲ ನನ್ ಕರ್ಮ ಅಷ್ಟೇ. ನೋಡಮ್ಮ, ಪೊಲೀಸ್ನವರು ಅವಸರ ಪಟ್ಬಿಟ್ರಮ್ಮ. ಹಾ, ಅವಸರ ಪಟ್ಟಿದ್ದು ಪೊಲೀಸರಲ್ಲ, ನೀವು ಅವಸರ ಪಟ್ಟಿದ್ದು. ಒಳ್ಳೆ ಕೆಲಸ ಅಂತ ಮಾಡಕ್ ಬರಲ್ಲ, ಮನೆ ಹಾಳು ಕೆಲಸನ ನೆಟ್ಟಗ್ ಮಾಡಕ್ ಬರಲ್ವಾ? ಅತ್ತೆ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಹತ್ರ ಮಾತಾಡಿ ಏನಾದ್ರೂ ಒಂದ್ ಮಾಡೋಣ ಅತ್ತೆ. ಹೌದಮ್ಮ, ನಡಿ, ಏನೋ ಒಂದ್ ಮಾಡೋಣ. ಮಾಡೋಣ 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 ಮಾಡೋಣ. ಇಲ್ಲಿ ಬಂದೆ. ಚಾರು, ಇದೇನಿದು? ಪೊಲೀಸ್ ಸ್ಟೇಷನ್ಗೆ ಈ ಕಡೆ ಹೋಗೋದ್ ಬಿಟ್ಟು ಆ ಕಡೆ ಹೋಗ್ತಿದ್ದಾಳಲ್ಲ. ನಾನು ಕೊಟ್ಟಿರೋ ಶಾಕೆ ತಲೆ ಏನಾದ್ರೂ ಕೆಲಸ ಮಾಡ್ತಿಲ್ವಾ? ಚಾರು, ನಡಿಯಮ್ಮ, ನೋಡೋಣ ಏನ್ ಮಾಡ್ಕೊಂಡು ಏನೋ. ಅತ್ತೆ, ಆ ಒಡವೆ ಯಾಕೆ ತೆಗಿತಾ ಇದ್ದಾರೆ? ಅದು ನಕಲಿ ಅಂತ ಗೊತ್ತಾದ್ರೆ ನಿಮ್ಮ ಅವನ ಜೊತೆಗೆ ನಮ್ಮನ್ನು ಒಳಗೆ ಹಾಕ್ತಾರೆ. ಪೊಲೀಸರಿಗೆ ಅವಕಾಶ ಕೊಡೋದು ಬೇಡ ಅಪ್ಪ. ನಮ್ಮತ್ತೆ ಗೊತ್ತಾದ್ರೆ ನಮ್ಮನ್ನ ಕತ್ತಿಸ್ಕಿ ಸಾಯಿಸೇ ಬಿಡ್ತಾರೆ. ಬನ್ನಿ ಬನ್ನಿ.
ಅತ್ತೆ ಅತ್ತೆ ಆ ಒಡವೆ ಯಾಕೆ ಅತ್ತೆ? ಪೊಲೀಸರಿಗೆ ದುಡ್ಡು ಕೊಡ್ಬೇಕಲ್ಲ, ಅಡ ಇಟ್ಟು ಕೊಡೋಣ ಬನ್ನಿ. ಅತ್ತೆ ಅದಕ್ಕೆ ಒಡವೆ ಯಾಕತ್ತೆ? ಮನೆಯಿಂದನೇ ದುಡ್ಡು ತಗೊಂಡೋಗೋಣ. ಹೇ, ದುಡ್ಡು ಬೇಕು ಅಂದ್ರೆ ಅಣ್ಣನ್ ಕೇಳ್ಬೇಕು, ಅದಕ್ಕೆ ಕಾರಣ ಹೇಳ್ಬೇಕು. ನನ್ ಗಂಡನ ಅರೆಸ್ಟ್ ಮಾಡಿದರೆ ಬಿಡಿಸ್ಕೊಂಡ್ ಬರೋದಕ್ ದುಡ್ಡು ಬೇಕು, ಕೊಡೋಣ ಅಂತ ಕೇಳ್ಬೇಕಾ? ಆಗ ಮೊದ್ಲು ನಮ್ಮನ್ ಸಾಯಿಸಿ ಆಮೇಲೆ ಅವ್ರನ್ನ ಸಾಯಿಸ್ತಾರೆ. ಬಾರೆ ಸುಮ್ನೆ, ಮೊದ್ಲು ಅವ್ರ ಪರಿಸ್ಥಿತಿಯಲ್ಲಿ ಹೇಗಿದ್ಯೋ ಏನೋ. ನಡಿ ಪಾರ್ವತಿ. ನಾನ್ ಯಾಕೆ ಅತ್ತೆ? ನೀವೇ ಹೋಗಿ. ಅದ್ ಹಾಗಲ್ವೇ, ನಾನೊಬ್ಳೆ ಹೇಗ್ ಹೋಗೋದು? ನೀನ್ ಜೊತೆಗಿದ್ರೆ ಪೊಲೀಸ್ರ ಜೊತೆ ಮಾತಾಡ್ಬೋದು, ದುಡ್ಡನ್ನು ಕೊಡ್ಬೋದು. ಬಾ. ಅತ್ತೆ ನಿಮಗ್ ಬೇಕಾಗಿರೋದು ದುಡ್ಡು ತಾನೆ? ಆ ದುಡ್ಡನ್ನ ಅಪ್ಪನೇ ಕೊಡ್ತಾರೆ. ನಾನ್ ಕೊಡ್ತೀನಿ ತಂಗಿಯಮ್ಮ. ಹಾ? ಇಷ್ಟೊತ್ತು ಅವ್ರು ಮಾಡಿರೋ ಘನಕಾರ್ಯ ಸಾಕಾಗಲ್ವಾ? ಅತ್ತೆ ಅತ್ತೆ ಈಗ ಒಡವೆನ ಅಡ ಇಡೋದು ಅಷ್ಟೊಂದು ಅಗತ್ಯ ಇದೆಯಾ ಅತ್ತೆ? ಇದಕ್ಕಿದ ಹಾಗೆ ದುಡ್ಡು ಬೇಕು ಅಂದ್ರೆ ಇದನ್ ಬಿಟ್ಟು ಬೇರೆ ದಾರಿ ಇಲ್ವೇ? ಸ್ವಲ್ಪ ಯೋಚಿಸ್ ನೋಡಿ ಅತ್ತೆ. ನಾವ್ ಈ ತರ ಹೋಗಿ ಒಡವೆನ ಅಡ ಇಡೋದು ಚೆನ್ನಾಗಿರುತ್ತಾ? ಈಗ ಅದನ್ನೆಲ್ಲ ಯೋಚನೆ ಮಾಡ್ತಾ ಕೂತ್ಕೊಳ್ಳೋ ಸಮಯ ಅಲ್ವೇ? ನನ್ನ ಗಂಡ ಪೊಲೀಸ್ ಸ್ಟೇಷನ್ ಅಲ್ಲಿರೋ ವಿಷಯ ಅಣ್ಣನಿಗೆ ಗೊತ್ತಾಯ್ತು ಅಂದ್ರೆ ಚಾಟಿ ಏಟು ಗ್ಯಾರಂಟಿ. ಅಷ್ಟ್ರೊಳಗ್ ಹೋಗಿ ಬಿಡಿಸ್ಕೊಂಡ್ ಬರ್ಬೇಕು ಅವ್ರನ್ನ. ಬೇಡ ಅತ್ತೆ, ನನ್ ಮಾತ್ನ ಇದು ಒಂದು ಸಲ ಕೇಳಿಸ್ಕೊಳ್ಳಿ. ಏನೇ ನೀನು? ಹಾ, ಒಡವೆ ಮೇಲಿನ ಹುಚ್ಚು ನನಗಿಂತ ಜಾಸ್ತಿ ಯಾರಿಗೂ ಇಲ್ಲ. ಅಂತದ್ರಲ್ಲಿ ಅವ್ರಿಗೋಸ್ಕರ ನಾನೇ ಬಂಗಾರ ನಡೋಣ ಅಂದ್ರೆ ನೀನ್ ಯಾಕೆ ಅಡ್ಡಿ ಮಾಡ್ತಾ ಇದ್ಯಾ? ಏನೇ ನಿನ್ ಸಂಕಟ ಈಗ? ಅಂದ್ರೆ ಅದು ಮದ್ವೆಗೆ ಅಂತ ಕೊಟ್ಟಿದ್ ಒಡವೆ ಅಲ್ವಾ? ದೊಡ್ಡಪ್ಪಂಗೂ ದೊಡ್ಡಮ್ಮಂಗೂ ಗೊತ್ತಾದ್ರೆ ಚೆನ್ನಾಗಿರಲ್ವೇನೋ ಅಂತ. ಒಡವೆ ಇಟ್ಟಿದ್ದಾರೆ ಅಂತ ಗೊತ್ತಾಗತ್ತೆ, ಆದ್ರೆ ಯಾವ ಒಡವೆ ಅನ್ನೋದು ಮನೆಯವ್ರಿಗೆ ಗೊತ್ತಾಗಲ್ವಲ್ಲ. ಗೊತ್ತಾದ್ರೂ ನಾನೇ ಏನಾದ್ರೂ ಒಂದ್ ಹೇಳ್ಕೊತೀನಿ ಬಿಡು. ಅಣ್ಣನ್ ಕಿವಿಗೆ ವಿಷಯ ಬೀಳಕ್ಕೂ ಮುಂಚೆನೆ ಮೊದ್ಲು ಅವ್ರನ್ನ ಆಚೆ ಕರ್ಕೊಂಡ್ ಬರ್ಬೇಕು. ನೀನ್ ಬಾ ಬಾ ಬೇಗ. ಅತ್ತೆ ಅಯ್ಯೋ ಬಾರೆ ಬೇಗ.